ಹಿಂದಿನ ಸರ್ಕಾರದಲ್ಲಿ ಭಾಳ ಸ್ಪಷ್ಟವಾಗಿ ಮೋಸ ಮಾಡಿದರು. ಚುನಾವಣೆ ತಂತ್ರವನ್ನು ಹೂಡಿ ಇದೇ ಯತ್ನಾಳ, ಇದೇ ಬಸವರಾಜ ಬೊಮ್ಮಾಯಿ, ಇದೇ ಸಿ ಪಾಟೀಲ್ ಅವರು ಸೇರಿಕೊಂಡು ಏನು ನಮಗೆ ಮೋಸ ಮಾಡಿದ್ರು. ಅದಕ್ಕೆ ಇದು ಪಕ್ಷಾತೀತವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಪಕ್ಷದ ಸೀಮಿತವಾದಂಥ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಿ. ಅವ್ರು ಗೆಲ್ಲೋದಕ್ಕೆ ನೋಡ್ಕೊಂತ ಹೇಳ್ರಿ, ನಮ್ದಲ್ಲ. ಅವರು ಉಳಿಯೋದನ್ನು ನೋಡ್ಕೊಂತ ಹೇಳ್ರಿ. ಅವ್ರ ಅಸ್ತಿತ್ವದ ಪರಿಸ್ಥಿತಿ ಇದೆ, ಅದಕ್ಕೆ ಈ ಹೋರಾಟ ಮಾಡ್ತಾ ಇದ್ದಾರೆ. ತಾಕತ್ತು ದಮ್ ಇದ್ರೆ ಈ ಸಮಾಜನ ಬಿಟ್ಟು ಬಿಜೆಪಿಯಲ್ಲಿ ತೋರಿಸ್ರಿ, ಇವ್ರು ತಾಕತ್ತು ಅವ್ರು ತೋರಿಸ್ತಾರೆ ಬಿಜೆಪಿ ಅವರು. ಸಾಲಿ ಹೋರಾಟ ಇದೀಗ ಸುವರ್ಣಸೌಧಕ್ಕೂ ತಡ್ತಾ ಇದೆ. ಈ ಒಂದು ತೀವ್ರ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡೋದಕ್ಕೆ ನಮ್ಮ ಜೊತೆ ಕಾಶಪ್ಪನವ್ರು ಸರ್ ಇದ್ದಾರೆ, ರಾಷ್ಟ್ರೀಯ ನಾಯಕರು. ಸರ್, ನೀವು ರಾಷ್ಟ್ರೀಯ ನಾಯಕರು ಅಂತ ಹೇಳ್ತಿದ್ದೀರಿ, ಪಂಚಮಸಾಲಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ, ಪಾದಯಾತ್ರೆ ಮಾಡ್ತೀವಿ ಅಂತಾರೆ, ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಅಂತಾರೆ. ನಿಮ್ಮ ಗಮನಕ್ಕೆ ಇದೆಯಾ? ನಿಮ್ಮ ಪರ್ಮಿಷನ್ ಏನೋ ತಗೊಂಡಿದ್ದಾರೆ? ನನಗೆ ಗಮನಕ್ಕೂ ಇಲ್ಲ, ನನ್ನ ಯಾವುದೇ ಸಭೆಗೆ ಅವರು ಆಹ್ವಾನವನ್ನು ಮಾಡಿಲ್ಲ. ಇದು ಭಾಳ ಸ್ಪಷ್ಟವಾಗಿರುವಂಥದ್ದು. ಇದು ಒಂದು ಹೋರಾಟ ಏನಾಗ್ತಾ ಇದೆ, ಹಿಂದೆ ಒಂದು ಪಕ್ಷಾತೀತವಾದ ಹೋರಾಟ ನಡೆದಿತ್ತು ನಮ್ಮ ಸಮುದಾಯಂತ್ರ. ಅದಕ್ಕೊಂದು ಎಲ್ಲೋ ಒತ್ತಡ ಸರ್ಕಾರ ಕೂಡ ಒಂದು ನಿಲುವಿಗೆ ಬಂದಿತ್ತು. ಆದರೆ ಅಲ್ಲಿ ಮೋಸ ಆಯಿತು. ನಮಗೆ ಹಿಂದಿನ ಸರ್ಕಾರದಲ್ಲಿ ಭಾಳ ಸ್ಪಷ್ಟವಾಗಿ ಮೋಸ ಮಾಡಿದರು. ಚುನಾವಣೆ ತಂತ್ರವನ್ನು ಹೂಡಿ ಇದೇ ಯತ್ನಾಳ, ಇದೇ ಬಸವರಾಜ ಬೊಮ್ಮಾಯಿ, ಇದೇ ಸಿ ಪಾಟೀಲ್ ಅವರು ಸೇರಿಕೊಂಡು ಏನು ನಮಗೆ ಮೋಸ ಮಾಡಿದರು. ಆದರೆ ಇವತ್ತು ಅದೇ ಮೋಸವನ್ನು ನಾವು ಮತ್ತೆ ಈ ಸರ್ಕಾರದಲ್ಲಿ, ನಮ್ಮ ಸರ್ಕಾರ ಕೂಡ ಮೋಸ ಆಯಿತು, ನಮ್ಮ ಮುಖ್ಯಮಂತ್ರಿಗಳು ಕೂಡ ಮೋಸ ಆಯಿತು ಅನ್ನೋದಕ್ಕೆ ನಾವು ಅನಿಸ್ಕೊಳ್ಳೋಕೆ ತಯಾರಿಲ್ಲ. ಯಾಕಂದರೆ ಕಾನೂನಾತ್ಮಕವಾಗಿ ನಾವು ಅರ್ಥಿಸ್ಕೊಂಡು ಇವತ್ತು ಪೂರ್ಣ ಪ್ರಮಾಣ ವರದಿಯನ್ನು ಹಿಂದುಳಿದ ವರ್ಗದ ಆಯೋಗದಿಂದ ಪಡೆದೇನೆ ಸರ್ಕಾರ ಯಾವುದೇ ಮೀಸಲಾತಿಯನ್ನು ಕೊಡೋಕ್ಕಾಗೋದಿಲ್ಲ. ಇದು ಕಾನೂನಲ್ಲಿ ಎಲ್ಲ ನ್ಯಾಯವಾದಿಗಳಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಪೂರ್ಣ ಪ್ರಮಾಣ ವರದಿನೇ ಇವತ್ತವರೆಗೂ ಬಂದಿಲ್ಲ ನಮಗೆ, ನಮ್ಮ ಸಮಾಜಕ್ಕೆ. ವರದಿ ವಿಚಾರಕ್ಕೆ ನೀವು ವಿರೋಧ ಮಾಡ್ತಿದ್ದೀರೋ ಅಥವಾ ಒಂದು ಬಿಜೆಪಿ ಪಾರ್ಟಿಯ ಪಕ್ಷದ ಅಡಿ ಒಂದು ಹೋರಾಟ ಆಗ್ತಿದೆ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತೀವಿ? ನೋಡಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಒಂದು ಬಿಜೆಪಿ ಪಕ್ಷದ ಸೀಮಿತವಾದಂಥ ಹೋರಾಟ. ಯಾಕಂದ್ರೆ ನಿಮಗೆ ನೋಡ್ರಿ, ಅಲ್ಲಿ ಯಾರು ಕಾಣ್ತಾರೆ ಮುಂಚೂಣಿಯಲ್ಲಿ? ನಿನ್ನೆ ಸನ್ಮಾನ್ಯ ಆರ್ ಅಶೋಕ್ ಅವರು ಹೋಗಿದ್ದಾರೆ ನಮ್ಮ ಸ್ವಾಮೀಜಿಯನ್ನು ಬಿಟ್ಟಾಕೆ, ವಿರೋಧ ಪಕ್ಷದ ನಾಯಕರು. ಏನು ಅವಶ್ಯಕತೆ ಇತ್ತು? ಇದು ಪಕ್ಷಕ್ಕೆ ಅಂಟಿಸ್ಕೊಂಡು ಒಂದು ಹೋರಾಟವನ್ನು ಮಾಡಬೇಕು, ಈ ಸಮುದಾಯದವ್ರನ್ನ ದಾರಿ ತಪ್ಪಿಸ್ಬೇಕು. ಈ ಸಮುದಾಯ ಎಲ್ಲೋ ಕಾಂಗ್ರೆಸ್ ಕಡೆ ಒಲವಾಗಿದೆ, ಕಾಂಗ್ರೆಸ್ನವ್ರು ಹೋಗಿದೆ ಅಂತ ಅನ್ನೋ ಕಾರಣದಿಂದ ಇದು ಒಂದು ಕಡೆ ಯತ್ನಾಳ ಬಚಾವೋ ಹೋರಾಟ, ಇನ್ನೊಂದು ಕಡೆ ಬಿ ಜೆ ಪಿಯ ಒಂದು ಭದ್ರಕೋಟೆ ಕಟ್ಟಬೇಕು ಸಮಾಜದವ್ರದ್ದು ಅಂತೇಳಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಪಕ್ಷಾತೀತವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಪಕ್ಷದ ಸೀಮಿತವಾದಂಥ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ. ಹೋರಾಟಕ್ಕೆ ನಿಮ್ಮದು ಬೆಂಬಲ ಇಲ್ಲ ಅಂತ ಹೇಳ್ತಿದ್ರಿ. ಈಗ ನಿಮ್ಮ ಜೊತೆ ಇರುವಂಥ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ವಿನಯ್ ಕುಲಕರ್ಣಿ ಆಗಿರ್ಬೋದು, ನಿಮ್ಮ ಪಕ್ಷದಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರು ಕೂಡ ಬೆಂಬಲ ವ್ಯಕ್ತಪಡಿಸ್ತಾರೆ. ಎಸ್ಪೆಷಲಿ ಹೇಳ್ಬೇಕಂದ್ರೆ ಸೌದಿಯವರು ಕೂಡ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ನೋಡ್ರಿ, ಸೌದಿಯವರು ಯಾವ ಪಕ್ಷ? ಸಿದ್ದು ಸೌದಿ ಯಾವ ಪಕ್ಷ? ಏನು ನೋಡಿ, ಆ ರೀತಿ ಬೆಂಬಲವನ್ನು ಕೊಡೋದಕ್ಕೆ ನಮ್ಮ ಕಡೆಗೆ ಯಾರಾದರೂ ಕೊಡಲಿ, ಆದರೆ ಒಂದು ಪಕ್ಷದ ಸೀಮಿತವಾದ ಹೋರಾಟಕ್ಕೆ ನಮ್ಮ ಬೆಂಬಲ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಇದು ಪಕ್ಷಾತೀತವಾದ ಹೋರಾಟ ಆಗಿದ್ದರೆ ನಾನು ಖಂಡಿತವಾಗಿರ್ತಿದ್ದೆ. ನಮ್ಮನ್ನು ಕರಿಬೇಕಾಗಿತ್ತು, ಪೂರ್ವಭಾವಿ ಚರ್ಚೆ ಮಾಡಬೇಕಾಗಿತ್ತು. ಯಾವುದೇ ಚರ್ಚೆ ಇಲ್ಲ, ಸುಮ್ಮನೆ ಏಕಾಏಕಿ ಅವ್ರು ಹೇಳಿದ್ರಂತೆ ಇದು ಯತ್ನಾಳ ಅಸ್ತಿತ್ವದ ಪ್ರಶ್ನೆ ಬಂತು ಅಂತೆ, ಅವ್ರನ್ನ ಉಳಿಸೋದಕ್ಕೆ ಈ ಸಮಾಜದ ಹೋರಾಟ ಅಂತ. ಇದು ಯಾವ ನ್ಯಾಯ ರೀ? ಸಮಾಜವನ್ನು ಮುಂದಿಟ್ಕೊಂಡು ರಾಜಕಾರಣ ಮಾಡುವಂಥದ್ದು ಸರಿನಾ? ಸಿದ್ದರಾಮಯ್ಯನವರು 2.5 ಗಂಟೆ ಚರ್ಚೆ ಮಾಡಿದರು. ಸಿದ್ದರಾಮಯ್ಯನವರೇ ಇವತ್ತು ಹೋರಾಟವನ್ನು ಹತ್ತಿಕ್ತಾ ಇದ್ದಾರೆ ಅಂತ ಜಯಮೃತ್ಯು ಸ್ವಾಮೀಜಿಯವರು ಆರೋಪ ಮಾಡ್ತಾರೆ. ಸುಮ್ಮನೆ ಆರೋಪ ಮಾಡೋದು ಒಂದು ಸರ್ಕಾರದ ಮೇಲೆ, ಒಂದು ಮುಖ್ಯಮಂತ್ರಿಗಳ ಮೇಲೆ. ಯಾಕಂದರೆ ಅರ್ಥ ಮಾಡ್ಕೋಬೇಕು, ಸ್ವಾಮೀಜಿ ಆದವರು ಕೂಡ ವಕೀಲ ಪ್ರಶಸ್ತಿ ಮಾಡಿ ಕಾನೂನು ಹೋರಾಟವನ್ನು ನೀವು ನಡೆಸಿದಿರಲ್ಲ. ಇವತ್ತು ಆ ವಕೀಲರಿಗಾದರೂ ಕೇಳಿ, ಪೂರ್ವ ಪ್ರಮಾಣ ವರದಿ ಬರದೆ ಹಿಂದುಳಿದ ವರ್ಗದ ಆಯೋಗದ್ದು ಇವತ್ತು ಮೀಸಲಾತಿಯನ್ನು ಕೊಡೋಕ್ಕಾಗತ್ತಾ? ಇದು ಭಾಳ ಸ್ಪಷ್ಟವಾಗಿರೋವಂಥದ್ದು. ಅದನ್ನು ಬಿಟ್ಬಿಟ್ಟು ಇವ್ರು ಸುಮ್ಮನೆ ಬೆದರಿಸೋದು, ಶಾಸಕರಿಗೆ ಎದುರಿಸೋದು, ನೀವು ಮುಂದೆ ಚುನಾವಣೆ ಹೇಗೆ ಮಾಡ್ತೀರಿ ಅನ್ನೋದು, ಇವೆಲ್ಲ ಏನು ದೊಡ್ಡ ಬೆದರಿಕೆಗೆ ನಾವು ಬಗ್ಗೋರು ಅಲ್ಲ. ಯಾಕಂದರೆ ಇದು 50 ವರ್ಷದಿಂದ ನಾವು ರಾಜಕಾರಣ ಕುಟುಂಬದಲ್ಲೇ ಜನಿಸಿದ್ದೀವಿ, ರಾಜಕಾರಣನ ಮಾಡ್ಕೊಂಡು ಬಂದಿದ್ದೀವಿ, ಮುಂದೂ ಕೂಡ ಮಾಡ್ಕೊಂಡು ಹೋಗ್ತೀವಿ. ಇವ್ರೇನಾದರೂ ಎದುರಿಸಕ್ಕೆ ಬಂದ್ರೆ ಆ ತಾಕತ್ತು ಎದುರಿಸಕ್ಕೆ ಕೂಡ ನಾವು ಸಿದ್ಧಿದ್ದೀವಿ. ಹೇಳ್ತಾರೆ ಮುಂದಿನ ಚುನಾವಣೆ ಹೇಗೆ ಎದುರಿಸ್ತೀರಿ ಅಂತ. ಅವ್ರು ಗೆಲ್ಲೋದಕ್ಕೆ ನೋಡ್ಕೊಂತ ಹೇಳ್ರಿ, ನಮ್ದಲ್ಲ. ಅವರು ಉಳಿಯೋದನ್ನು ನೋಡ್ಕೊಂತ ಹೇಳ್ರಿ. ಅವ್ರ ಅಸ್ತಿತ್ವದ ಪರಿಸ್ಥಿತಿ ಇದೆ, ಅದಕ್ಕೆ ಈ ಹೋರಾಟ ಮಾಡ್ತಾ ಇದ್ದಾರೆ. ತಾಕತ್ತು ದಮ್ ಇದ್ರೆ ಈ ಸಮಾಜನ ಬಿಟ್ಟು ಬಿಜೆಪಿಯಲ್ಲಿ ತೋರಿಸ್ರಿ, ಇವ್ರು ತಾಕತ್ತು ಅವ್ರು ತೋರಿಸ್ತಾರೆ ಬಿಜೆಪಿಯವರು. ಇದಿಷ್ಟು ವಿನಯ್ ಕಾಶ್ಯಪ್ನವರ ಮಾತು. ಏನೋ ಈ ಒಂದು ಹೋರಾಟದಲ್ಲಿ ಸಾಕಷ್ಟು ನಾವು ಮೊದಲು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ, ಆದರೆ ಒಂದು ಪಕ್ಷದಡಿ ಹೋರಾಟ ಆಗ್ತಿರೋದಕ್ಕೆ ನಮ್ಮ ವಿರೋಧವಿದೆ, ನಮಗೆ ಯಾವುದೇ ಬೆಂಬಲ ಇಲ್ಲ ಅನ್ನುವ ಮಾತನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.